ಹಾಯ್ ಗಾಯ್ಸ್, ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ನನ್ನ ಟೆರೇಸ್ ಗಾರ್ಡನಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ಬಂದುಬಿಟ್ಟು ಗಿಡಗಳಿಗೆಲ್ಲ ಮಣ್ಣು ತೊಗೊಂಬಂದಿದ್ದೆ, ಅದನ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮಣ್ಣು, ಕೆಂಪು ಮಣ್ಣು, ಆಮೇಲೆ ಇನ್ನೊಂದು ಮಣ್ಣು ಇತ್ತು ನನ್ನ ಹತ್ರ, ಗೊಬ್ಬರ ಎಲ್ಲ ಮಿಕ್ಸ್ ಇರೋದು, ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಒಂದು ಪ್ಯಾಕೆಟ್ ಹೊರಗಡೆಯಿಂದ ತರಿಸಿದ್ದೆ, ಇದು ಕೂಡ ಮಿಕ್ಸಿಂಗ್ ಹಾಕೋಣ ಅಂದ್ಬಿಟ್ಟು ಇದೆಲ್ಲವೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕಿದ್ರೆ ಗಿಡ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ತರಿಸಿದ್ದೀನಿ. ನೋಡ್ಬೋದು, ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕೊಕೊಪಿಟ್ ಕೂಡ ಮಿಕ್ಸ್ ಮಾಡ್ಬೋದು, ಬಟ್ ನನ್ನ ಕೊಕೊಪಿಟ್ ಇದ್ದಿದ್ದು ಅದು ಬಂದುಬಿಟ್ಟು ನೀರಲ್ಲಿ ಹಾಕಬೇಕಾಗಿತ್ತು, ನಂಗೆ ಗೊತ್ತಿರಲಿಲ್ಲ ಅದು. ನಾನು ಪೌಡ್ರ್ ಬರುತ್ತೆ ಅಂದರೆ, ಪೌಡ್ರ್ ಬಂದಿದ್ದರೆ ಮೋಸ್ಟ್ಲಿ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಟೆರೇಸ್ಗೂ ಅಷ್ಟೊಂದು ವೆಯ್ಟಾಗೂ ಇರಲ್ಲ, ಹಾಗೆ ಗಿಡ ಬೆಳೀಲಿಕ್ಕೆ, ಬೇರು ಹೋಗಲಿಕ್ಕೆ ಸುಲಭವಾಗಿ. ಇದು ಕೊಕೊಪಿಟ್ಟು ಇವಾಗೆಲ್ಲ ಬಿಸಿಲಲ್ವಾ, ಗಿಡಕ್ಕೆ ಚೆನ್ನಾಗಿ ಇಡಬೇಕು ಅಂದ್ಬಿಟ್ಟು ನಾನು ಕೊಕೊಪಿಟ್ ಅದು ಇದು ಬರುತ್ತಲ್ಲ ಆ ಥರದ್ದು ತಂದು ನೀರಲ್ಲಿ ಹಾಕಿದ್ದೆ. ಗಿಡ ಯಾವುದೇ ಕಾರಣಕ್ಕೂ ಒಣಗೋದು ಬೇಡ, ನೀರು ಜಾಸ್ತಿ ಇದಾಗಲ್ಲ ಅನ್ನೋ ಕಾರಣಕ್ಕೆ ಈ ಥರ ಕೊಕೊಪಿಟ್ನ ತರಿಸಿದ್ದೆ. ಇದು ಕೂಡ ಎಲ್ಲ ಗಿಡಕ್ಕೆ ಹಾಕ್ತೀನಿ, ಬಿಸಿಲಿಗಲ್ವಾ ಇದು ಹಾಕಿ. ಟೆರೆಸ್ ಗಾರ್ಡನಿಂಗ್ ಆಗಿದೆ ನೋಡಿ, ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಲಾಸ್ಟ್ ಶಾರ್ಟ್ ವಿಡಿಯೋದಲ್ಲೇ ನಿಮಗೆ ಅಪ್ಲೋಡ್ ಮಾಡಿದೆ, ಎಲ್ಲರೂ ನೋಡಿ ಕಮೆಂಟ್ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ಥರ ಇದೆ, ತುಂಬ ದೊಡ್ಡದಾಗಿದೆ. ಹಾಗೆ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಕೆಲಸ ಏನಂದರೆ, ನಮ್ಮ ಏನೇ ಒಂದು ಇದು ಮಾಡಬೇಕಾದ್ರೂ ನಮ್ಮ ಏನಿದೆ ನೆಲ ಫಸ್ಟು ಸೇಫ್ಟಿಯಾಗಿರಬೇಕು. ಆ ಕಾರಣಕ್ಕೆ ನಾನು ವಾಟರ್ ಪ್ರೂಫ್ ಪೇಂಟನ್ನು ಹೊಡೆದಿದ್ದೀನಿ. ನೋಡಿ, ಈ ಥರ ವುಡ್ ಪೀಸನ್ನು ಇಟ್ಟು ಈ ಕಡೆ ಆ ಕಡೆ ಇಟ್ಕೆನ ಇಟ್ಬಿಟ್ಟು ಈ ಥರ ವುಡ್ ಪೀಸನ್ನು ಇಟ್ಟಿದ್ದೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಸ್ಟ್ಯಾಂಡೆಲ್ಲ ತರಿಸಿ ನಾನು ಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪಾಟ್ ನೋಡಿ, ಮೀಶೋಲಿ ಆರ್ಡ್ರ್ ಮಾಡಿದ್ದೆ, ಬಂತು ಅಂತ ಹೇಳೋದ್ನಲ್ವ. ನೋಡಿ, ಈ ಥರ ಲೈನಾಗಿ, ಬಟ್ ನಾನು 1.5 ಮೂಟೆನ ತೊಗೊಂಬಂದಿದ್ದೆ ಮಣ್ಣು, ಬಟ್ಟು ಎಲ್ಲ ಪಾಟ್ಗೂ ಸಾಕಾಗಿಲ್ಲ ಆ್ಯಕ್ಚುಲಿ. ಇನ್ನು ನೆಕ್ಸ್ಟ್ ಟೈಮ್ ಇನ್ನೂ ತೊಗೊಂಬಂದು ಮಾಡಬೇಕಾಗುತ್ತೆ. ಬಟ್ ಇವಾಗ ಈ ಸೊಪ್ಪೆಲ್ಲ ಹಾಕೋ ಕಾರಣಕ್ಕೆ ನೋಡಿ, ಇದು ಅರ್ಧ ಭಾಗ ಬಂದಿದೆ, ಅರ್ಧ ಭಾಗ ಆದರೆ ಸಾಕು. ಹೋಗ್ತಾ ಹೋಗ್ತಾ ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ ಅಂತ ಇಷ್ಟು ಮಾತ್ರ ತಂದಿದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಗಿಡ ಹಾಕ್ತೀನಿ ತೋರಿಸ್ತೀನಿ. ನೋಡಿ ಗೈಸ್, ಇದು ಬಂದುಬಿಟ್ಟು ನನ್ನ ಗಿಡದಲ್ಲೇ ಬಂದಿರುವಂಥ ಕೆಂಪು ದಂಟಿನ ಬೀಜ. ನಾನು ಇದೇ ಬೀಜನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಜಾಸ್ತಿನೇ ಇದೆ, ಹಾಗಾಗಿ 2 ಪಾಟ್ಗೆ ಹಾಕ್ತೀನಿ. ಜಾಸ್ತಿ ದಪ್ಪ ಬಂದುಬಿಟ್ರೆ ಗಿಡ ಚೆನ್ನಾಗಿ ಬೆಳೆಯಲ್ಲ. ನೋಡಿ, ಈ ಥರ ಫುಲ್ಲಾಗಿ ನಿಧಾನಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ. ಜಾಸ್ತಿ ಏನು ಬೇಕಾಗಿಲ್ಲ. ಈ ಥರ ಇದಕ್ಕೂ ಹಾಗೆ ಅದೇ ಥರ ಮಾಡೋಣ. ಇದು ತುಂಬ ಚೆನ್ನಾಗಿದೆ ದಂಟು, ನನ್ನ ಮನೆಯಲ್ಲೇ ಬೆಳೆದಿರುವಂಥದ್ದು. ಇನ್ನು ಆಮೇಲೆ ಲಾಸ್ಟಲ್ಲಿ ನೀರು ಹಾಕ್ತೀನಿ. ನೋಡಿ, ಈ ಥರ ದಂಟನ್ನು ನಾನು ಬೆಳೆಸ್ತಾ ಇರ್ತೀನಿ. ಲಾಸ್ಟ್ ವಿಡಿಯೋಲ್ಲಿ ಕೂಡ ನೋಡ್ಬೋದು. ಒಂದು ಗಿಡನ ನಾನು ಬಿಟ್ಬಿಡ್ತೀನಿ, ಆವಾಗ ಏನಾಗುತ್ತೆ ಅದೇ ಬೀಜ ಆಗುತ್ತೆ. ನಾನು ಆನ್ಲೈನೆಲ್ಲ ಅಷ್ಟೊಂದು ತರಿಸಿಲ್ಲ, ಇನ್ನು ನೆಕ್ಸ್ಟ್ ಎಲ್ಲ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಈ ದಂಟು. ನೋಡಿ, ಇದು ಮೆಂತ್ಯ ಸೊಪ್ಪು, ಮನೆಯಲ್ಲೇ ಬಂದಿರುವಂಥ ಮೆಂತ್ಯ ಸೊಪ್ಪು, ಮನೆಯಲ್ಲೇ ಇರುವಂಥ ಕಿಚನಲ್ಲಿ ಯೂಸ್ ಮಾಡುವಂಥ ಮೆಂತ್ಯ ಇದು ಕಾಳು. ಈ ಕಾಳನ್ನು ನಾನು ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, ಜಾಸ್ತಿ ಆದರೆ ದಟ್ಟ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಇಷ್ಟಾದರೆ ಸಾಕು. ಇದು ಎಷ್ಟು ದಿನ ಆಗುತ್ತೆ ಅನ್ನೋದು ನನಗೂ ಐಡಿಯಾ ಇಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆ, ನಾನು ಕಂಪ್ಲೀಟ್ ಮಾಡೋಣ. ಓಕೆನಾ. ನೋಡಿ, ಇದು ಬಂದುಬಿಟ್ಟು ಪಾಲಕ್ಕು. ಇದು ಬಂದುಬಿಟ್ಟು ನಾನು ಅಂಗಡಿಯಲ್ಲೇ ತೊಗೊಂಬಂದಿರೋಂಥ ಬೇರು ಸಮೇತ ತೊಗೊಂಬಂದಿದ್ದೀನಿ. ಇದನ್ನು ಕೂಡ ಇದೇ ಥರ ಹಾಕಿದ್ರೆ ಪಾಲಕ್ ಸೊಪ್ಪು ಬರುತ್ತೆ. ಯಾವುದೇ ಬೀಜ ಯೂಸ್ ಮಾಡಿಲ್ಲ ನಾನು. ಇನ್ನೂ ನೀರು ಹಾಕಬೇಕು ಇದಕ್ಕೆ, ಆಮೇಲೆ ಹಾಕ್ತೀನಿ. ನೋಡಿ, ಇದು ಬಂದುಬಿಟ್ಟು ಹಾಗಲಕಾಯಿ ಬೀಜ. ಇದು ಮನೆಯಲ್ಲೇ ತಂದಿರೋಂಥ ಹಾಗಲಕಾಯಿ ಇಲ್ಲೂ ಬೀಜ ಇತ್ತು, ಒಂದು ಸತಿ ಟ್ರೈ ಮಾಡೋಣ ಅಂತ ಇದು ಹಾಕ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅನ್ನೋದು, ನನಗೂ ಐಡಿಯಾ ಇಲ್ಲ, ವಿಲ್ ಸಿ. ಇದು ನೋಡಿ, ಇದೇ ಥರ ಇದು ಮಾಡಬೇಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಬೀಜ ಎಲ್ಲ ಸೈಡ್ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಥರ ಇದು ಬರುತ್ತಲ್ಲ ನೀರು ಇದು ಮಾಡೋದು, ಆ ಥರ ಇದ್ರೂ ಬೆಟ್ರು. ಮಲ್ಲಿಗೆ ಗಿಡ, ಆ ಕಡೆ ಎಲ್ಲ ಸೊಪ್ಪು ತರಕಾರಿ ಬೆಳೆಸೋಕ್ಕೆ. ಇದು ಬಂದುಬಿಟ್ಟು ಹೂವಿನ ಗಿಡ. ಹಾಗೆ ಇದು ಏನೆಲ್ಲ ಇದೆ ನಮ್ಮ ನಾರ್ಮಲ್. ನಾನು ಮುಂಚೆಯಿಂದನೇ ಈ ಥರ ಬಕೆಟಲ್ಲೆಲ್ಲ ಬೆಳೆಸ್ತಾಯಿದ್ದೆ. ಸುಮಾರು ದಾಸವಾಳ ಹೂಗಳೆಲ್ಲ ಬಂದಿದ್ವು. ನೋಡಿ, ಈ ಥರ. ಇದು ತುಳಸಿ, ಹೆರಾಯರಿಗೆ ಬೇಕಾಗುತ್ತೆ ಅಂತ ಇದು ಹಾಕಿದ್ದೀನಿ. ಇದು ರೋಸು,
ಸುಮಾರು ಗಿಡಸ್ ಎಲ್ಲ ಬೆಳೆಸಿದ್ದೆ. ಸ್ವಲ್ಪ ಬಿಸಿಲಾಗಿರೋದ್ರಿಂದ ಸ್ವಲ್ಪ ನೀರೆಲ್ಲ ಹಾಕಬೇಕು ಇವಾಗ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಮ್ಮ ಗಿರೇಸ್ಗೆಲ್ಲ ಹಾಕ್ತೀವಲ್ಲ ಆ ಎಲೆ ಇದು ಅಲ್ವಾ, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಇದು ಬಂದುಬಿಟ್ಟು ಸೇವಂತಿ ಈ ಥರ. ಹಾಗೆ ಇದು ಸಪೋಟ ಅಂತ ಹೇಳ್ತೀವಲ್ಲ, ಈ ಥರ ಎಲ್ಲ ಪಾಟಲ್ಲೇ ಬೆಳೆಸಿದ್ದೀನಿ ನಾನು. ನನಗೆ ನಾರ್ಮಲಾಗಿ ಗಿಡ ಅಂದರೆ ತುಂಬಾ ಇಷ್ಟ. ಎಷ್ಟು ಹಣ್ಣು ಬಿಡುತ್ತೆ ಅಂತಲ್ಲ, ಪಾಟಲ್ಲೇ ಬೆಳೆಸಿದ್ರೂ ಕೂಡ ಎಷ್ಟು ಹಣ್ಣು ಬೆಳಿಬೋದು ಅಂತ ನನ್ನ ಹಳೆ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಸುಮಾರು ಫ್ರೂಟ್ಸ್ನ ಬೆಳೆಸಿದ್ದೆ ನಾನು. ಅಂದರೆ 2-3 ಗಿಡನೇ ಆದ್ರೂ ಕೂಡ ಅಷ್ಟು ಕಾಯಿನ ಬಿಡ್ತಾಯಿತ್ತು. ಇದು ಬಂದುಬಿಟ್ಟು ದಾಳಿಂಬ್ರೆ. ಇದು ಬಂದುಬಿಟ್ಟು ಹಳೇದೊಂದು ಇದಿರುತ್ತಲ್ಲ ಟಬ್, ಅದರಲ್ಲಿ ಹಾಕಿ ಇಟ್ಟಿರುವಂಥದ್ದು. ಇನ್ನೂ ಆ್ಯಕ್ಚುಲಿ ಮೊನ್ನೆಲ್ಲ ಕಟ್ ಮಾಡಿದ್ದೀನಿ, ಟೆರೆಸ್ ಕ್ಲೀನಿಂಗ್ ಎಲ್ಲ ಮಾಡಿದಾಗ ಎಲ್ಲ ಕಟ್ ಮಾಡಿದ್ದೀನಿ. ಇವಾಗೆಲ್ಲ ಚಿಗುರಬೇಕು, ಚಿಗುರಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಶಾರ್ಟಲ್ಲಿ ತೋರಿಸ್ತೀನಿ ನನ್ನ ಗಾರ್ಡನಿಂಗ್. ಈ ಥರ ಇದೆ, ಈ ಥರ. ಓಕೆ, ಈ ಥರ ಇದೆ ನನ್ನ ಟೆರೆಸ್ ಗಾರ್ಡನಿಂಗ್. ಮೆಶ್ ಹಾಕ್ಸಿದ್ದೀವಿ ಎಲ್ಲನೂ, ತುಂಬ ಚೆನ್ನಾಗಿದೆ. ಈವ್ನಿಂಗಲ್ಲೆಲ್ಲ ನಾವು ಬಂದು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಳೆಸಿದ್ದೀನಿ. ಆವಾಗೆಲ್ಲ ಪಾಟ್ಸು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಾಯಿದ್ದೆ. ಇನ್ಮೇಲೆ ಎಲ್ಲವೂ ತರಿಸಿ ಹೊಸದಾಗಿ ಎಲ್ಲವೂ ಆದಷ್ಟು ನಮ್ಮಲ್ಲಿ ಏನಿದೆಯೋ ಅದರಲ್ಲೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಹಾಗೆ ನನ್ನ ಚಾನಲ್ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.